ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9806000601 और 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶರನ್ನವರಾತ್ರಿಯ 2ನೇ ದಿನ ದುರ್ಗಾದೇವಿಯ 2ನೇ ರೂಪವಾದ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ. ತಾಯಿ ಬ್ರಹ್ಮಚಾರಿಣಿಯು ಅತ್ಯಂತ ಶಾಂತ ಹಾಗೂ ಸೌಮ್ಯ ಸ್ವಭಾವವುಳ್ಳ ದೇವಿಯಾಗಿದ್ದಾಳೆ. 25ರ ನವರಾತ್ರಿ 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಅರಳಬರಗೂರಿನಲ್ಲಿ ವಿಶೇಷವಾಗಿ ಪೂಜಿಸಲಾಯಿತು. ಮುಂಜಾನೆಯಿಂದಲೇ ದುರ್ಗಾದೇವಿಯ ವಿಗ್ರಹದ ಮುಂದೆ ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಸುಮಂಗಲಿಯರು ಬಳಸುವ ವಸ್ತುಗಳನ್ನು, ಬಿಳಿ ಮಲ್ಲಿಗೆ, ದಾಸವಾಳ ಹೂವುಗಳನ್ನು ಮತ್ತು ಕುಂಕುಮವನ್ನು ಅರ್ಪಿಸಿ ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆಯೆಂದು ಪರಿಗಣಿಸಲಾಗುತ್ತದೆ. ದುರ್ಗಾದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಉಟ್ಟಿರುತ್ತಾಳೆ. ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ. ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆಯಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದಳು. ನಂತರ ಅವಳು ತನ್ನ ಮನೆಯನ್ನು ತೊರೆದು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಿದಳು. ಮೊದಲು 1000 ವರ್ಷಗಳ ಕಾಲ ಅವಳು ಹಣ್ಣುಗಳು ಮತ್ತು ಹೂವುಗಳನ್ನು ತಿಂದು, ನಂತರ ಇನ್ನೊಂದು 1000 ವರ್ಷಗಳ ಕಾಲ ಗಿಡಮೂಲಿಕೆಗಳನ್ನು ತಿಂದು, ಕೊನೆಯದಾಗಿ ಇನ್ನೊಂದು 1000 ವರ್ಷಗಳ ಕಾಲ ಮುರಿದ ಬಿಲ್ವಪತ್ರೆಯ ಎಲೆಗಳನ್ನು ತಿಂದು ಬದುಕಿದಳು. ಇದಾದ ನಂತರವೂ ಅವಳು ಆಹಾರ ಮತ್ತು ನೀರನ್ನು ಬಿಟ್ಟು ಇನ್ನೂ 1000 ವರ್ಷಗಳ ಕಾಲ ಬದುಕಿದಳು. ಪಾರ್ವತೀದೇವಿಯ ಭಕ್ತಿಯನ್ನು ಕಂಡ ನಂತರ ಶಿವನು ಆಕೆಯನ್ನು ವಿವಾಹವಾಗಿ ಆಕೆಗೆ ಅಪರ್ಣ ಎನ್ನುವ ಹೆಸರನ್ನು ನೀಡಲಾಯಿತು. ಪ್ರಥಮಂ ಶೈಲಪುತ್ರು ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೇತಿ ಕುಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯಿನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಅಂತ ಹೇಳಿ ನವರಾತ್ರಿ ವೈಭವವನ್ನು ನಾವು 9 ಹೆಸರಿನಿಂದ ನಾವು ಆದಿಶಕ್ತಿ ಪರಾಶಕ್ತಿಯನ್ನ ಪೂಜೆ ಮಾಡ್ತಕ್ಕಂತಹ ವಿಧಾನವನ್ನ ನವರಾತ್ರಿ ಅಂತ ಕರಿತೀವಿ. ನವರಾತ್ರಿನಲ್ಲಿ ಸಾಮಾನ್ಯವಾಗಿ ಕಲರ್ಸ್ ಕೋಡ್ಗಳನ್ನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಮೊದ್ಲೆಲ್ಲ ಈ ಕಲರ್ಸ್ ಕೋಡ್ ಇರ್ಲಿಲ್ಲ, ಇತ್ತೀಚೆಗೆ ಕಲರ್ಸ್ ಕೋಡ್ಗಳನ್ನ ನಾವು ನೋಡ್ತಾ ಇದೀವಿ. ಇತ್ತೋ ಏನೋ ನಮಗೆ ಬೆಳಕಿಗೆ ಬಂದಿರ್ಲಿಲ್ಲ, ನಮಗ್ ಗೊತ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ನಾವು ಇಂಥ ದಿವಸ ಮೊದಲನೇ ದಿನ ವೈಟ್, 2ನೇ ದಿನ ರೆಡ್, 3ನೇ ದಿನ ರಾಯಲ್ ಬ್ಲೂ, 4ನೇ ದಿನ ಯೆಲ್ಲೋ, 5ನೇ ದಿನ ಗ್ರೀನ್, 6ನೇ ದಿನ ಗ್ರೇ ಕಲರ್ ಬಂದ್ರೆ ಬೂದು ಬಣ್ಣ, 7ನೇ ದಿನ ಕಿತ್ತಳೆ ಬಣ್ಣ ಅಂದ್ರೆ ಆರೆಂಜ್ ಕಲರ್, 8ನೇ ದಿನ ಪೀಕಾಕ್ ಗ್ರೀನ್ ನವಿಲು ಬಣ್ಣ, 9ನೇ ದಿನ ಪಿಂಕ್ ಬಣ್ಣವನ್ನ ಈಗ ಈ ಸಲ ನಾವು ಮಾಡ್ತಾ ಇದೀವಿ. ಇದನ್ನ ಜ್ಯೋತಿಷ್ಯಗಳು ಯಾಕೆ ಹೇಳ್ತಾರೆ ಅಂದ್ರೆ 11 ದಿನ ಅಂದ್ರೆ 2 ದಿನ ಒಂದು ತಿಥಿ 2 ದಿನ ಬಂದಿರೋದ್ರಿಂದ 8ನೇದು ಅನ್ಸುತ್ತೆ, 8ನೇದು 2 ದಿನ ಬಂದಿದೆ, ಹಾಗಾಗಿ 11 ದಿನ ಈ ಸಲ ಬರುತ್ತೆ. 10 ದಿನ ಇದ್ದಿದ್ದು ವಿಜಯದಶಮಿ ಸೇರಿ 10 ದಿನ ಇದ್ದಿದ್ದು ಈ ಸಲ 11 ದಿನ ಮಾಡ್ತಾ ಇದೀವಿ. ಅದನ್ನ ನಾವು ಈಗ ಗ್ರಹಗತಿಯನ್ನ ಆಧರಿಸಿ ಕಲರ್ಸ್ ಅನ್ನ
ಅವರು ಹೇಳಿರ್ತಾರೆ. ಈಗ ಇವತ್ತು ಯಾವ ಗ್ರಹ ಇದೆ, ಅದಕ್ಕೆ ಮಂಗಳ ಗ್ರಹಕ್ಕೆ ಕೆಂಪು ಸೂಕ್ತ. ಈ ರೀತಿ ಗ್ರಹಗಳಿಗೆ ಯಾವ್ಯಾವ ಬಣ್ಣ ಇಷ್ಟ ಆಗುತ್ತೆ. ಈಗ ನವಗ್ರಹ ಪೂಜೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಅದೇ ಕಲರ್ಸ್ ಬಟ್ಟೆಗಳನ್ನ ಇಟ್ಟು ನವಗ್ರಹ ಪೂಜೆಯನ್ನ ಮಾಡ್ತೀವಿ. ಆ ಒಂದು ಉದ್ದೇಶದಿಂದ ಗ್ರಹಗತಿಯನ್ನ ಆಧರಿಸಿ ಜ್ಯೋತಿಷಿಯವರು ಈ ಕಲರ್ಸ್ ಕೋಡ್ ಅನ್ನ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಮೋ ದುರ್ಗಮಾತೆ ನಮೋ ಭವ್ಯ ಚರಿತೆ ನಮೋ ಸೌಖ್ಯದಾತೆ ನಮೋ ಭಾಗ್ಯವನಿತೆ ನಮೋ ನಾಗ ಕನ್ಯೆಯರ ಹರಸಿದ ಮಾತೆ ನಮಸ್ತೆ ನಮಸ್ತೆ ಶ್ರೀಮಂದಾತಿ ಮಾತೆ ನಮೋ ಸುಗುಣ ಭರಿತೆ ನಮೋ ತ್ರಿಗುಣತೀತೆ ನಮೋ ಭಕ್ತ ಪ್ರೀತೆ ನಮೋ ಜ್ಞಾನದಾತೆ ನಮೋ ಶೂಲಧಾರಿಣಿ ಶಕ್ತಿ ಸ್ವರೂಪೇ ನಮಸ್ತೆ ನಮಸ್ತೆ ಶ್ರೀಮಂದಾರ್ತಿ ಮಾತೆ. ನವರಾತ್ರಿ ಅಂತಂದ್ರೆ 9 ರಾತ್ರಿ ಅಂತಂದ್ರೆ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ದುರ್ಗಾದೇವಿಯನ್ನ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಆಯಾ ನಾಮಾಂಕಿತಕ್ಕೆ ತಕ್ಕನಾಗಿ ನಾವು ಅಲಂಕಾರಗಳನ್ನು ಮಾಡ್ಕೊಂಡು ವಿಶೇಷವಾಗಿ ಪ್ರಸಾದಗಳನ್ನ ಆಯಾ ದಿವಸ ಯಾವ್ಯಾವ ರೀತಿ ಪ್ರಸಾದ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಸಾದ ಮಾಡಿ ತಾಯಿಗೆ ಆ ಪ್ರಸಾದವನ್ನು ವಿನಿಯೋಗ ಮಾಡಿಸಿ ಆ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ಈ ನವರಾತ್ರಿಯನ್ನು ಮಾಡ್ತಾ ಇದ್ದೀವಿ. ಮುಂಚೆ ಶ್ರೀರಾಮಚಂದ್ರರು ಸೀತಾದೇವಿಯನ್ನ ರಾವಣ ಅಪಹರಿಸ್ಕೊಂಡು ಹೋದಾಗ ಆ ಒಂದು ಕಾರಣಕ್ಕೋಸ್ಕರ ರಾವಣನ ವಧೆ ಆಗುತ್ತೆ. ಆ ವಧೆಯಾದ ನಂತರ ಆ ದುರ್ಗಾದೇವಿಗೆ ಒಂದೊಂದು ನಾಮಾಂಕಿತವನ್ನ 9 ದಿವಸನೂ ಸಹ ಒಂದೊಂದು ಹೆಸರುಗಳನ್ನ ಇಟ್ಟು ಅವತ್ತಿನಿಂದನೂ ಸಹ ಇದುವರೆಗೂ ಆ ರೀತಿಯಲ್ಲಿ ನವರಾತ್ರಿಯಲ್ಲಿ ಆಚರಣೆ ಮಾಡ್ಕೊಂಡ್ ಬಂದಿರೋದ್ರಿಂದ ನವರಾತ್ರಿಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ. ಅದರಲ್ಲಿಯೂ ಸಹ ಈ ಮೈಸೂರಿನಲ್ಲಿ ಅದನ್ನ ದಸರಾ ಅಂತ ಹೇಳಿ ಅವಾಗ ರಾಜರುಗಳ ಕಾಲದಿಂದನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದೇ ರೀತಿ ಎಲ್ಲಾ ಕಡೆಯಲ್ಲೂ ಬರೀ ಮೈಸೂರು ಅಂತಲ್ಲ ಎಲ್ಲಾ ಕಡೆಯಲ್ಲೂ ಈ ನವರಾತ್ರಿನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ನಮೋ ದುರ್ಗಮಾತೆ ನಮೋ ಭವ್ಯ ಚರಿತೆ ನಮೋ ಸೌಖ್ಯದಾತೆ ನಮೋ ಭಾಗ್ಯವನಿತೆ ನಮೋ ನಾಗ ಕನ್ಯೆಯರ ಹರಸಿದ ಮಾತೆ ನಮಸ್ತೆ ನಮಸ್ತೆ ಶ್ರೀಮಂದಾತಿ ಮಾತೆ ನಮೋ ಸುಗುಣ ಭರಿತೆ ನಮೋ ತ್ರಿಗುಣತೀತೆ ನಮೋ ಭಕ್ತ ಪ್ರೀತೆ ನಮೋ ಜ್ಞಾನದಾತೆ ನಮೋ ಶೂಲಧಾರಿಣಿ ಶಕ್ತಿ ಸ್ವರೂಪೇ ನಮಸ್ತೆ ನಮಸ್ತೆ ಶ್ರೀಮಂದಾರ್ತಿ ಮಾತೆ. ಕಲ್ಯಾಣೋದ್ಭುತ ಗಾತ್ರಾಯ ಕಾಮಿತಾತ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಹರಳಬರಗೂರು ಚನ್ನಕೇಶ್ವರ ದುರ್ಗಾ ಚನ್ನಕೇಶ್ವರ ಸನ್ನಿಧಿಯಲ್ಲಿ ಈ 13 ವರ್ಷಗಳಿಂದಲೂ ಕೂಡ ನಮ್ಮ ಪುಟ್ಟಣ್ಣನವರ ಘನಾಧ್ಯಕ್ಷತೆಯಲ್ಲಿ ಕೂಡ ನಡೀತಿತ್ತು. ಅದರ ಜೊತೆಗೆ ಅಧ್ಯಕ್ಷರು ಮತ್ತು ಖಜಾಂಚಿ ಕಾರ್ಯದರ್ಶಿ ಎಲ್ಲ ಸಂಘಟನೆಯವರು ಮತ್ತು ಹರಳಬರಗೂರು ಗ್ರಾಮದವರೆಲ್ಲರೂ ಸೇರಿ ನಮ್ಮ ಶ್ರೀ ವೈಷ್ಣವರೆಲ್ಲರೂ ಸೇರಿ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಹಾಗೂ ಕೂಡ ಈ ವರ್ಷದ ಅಧ್ಯಕ್ಷ ಸ್ಥಾನವನ್ನ ಎಲ್ಲರೂ ಸೇರಿ ನೀವುಗಳು ನಮ್ಮ ಶ್ರೀ ವೈಷ್ಣವರೆಲ್ಲರೂ ಸೇರಿ ಮತ್ತೆ ಈ ವರ್ಷದಿಂದ ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕಾರ್ಯಕ್ರಮವನ್ನ ನನಗೆ ಹಮ್ಮಿಕೊಂಡು ನೀವೆಲ್ಲ ಈ ಕಾರ್ಯಕ್ರಮವನ್ನು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೀರಾ. ಈ ವರ್ಷ ಪ್ರಥಮವಾಗಿ ಈ ನವರಾತ್ರಿಯ ಅಂದವಾಗಿ ನವರಾತ್ರಿಯಲ್ಲಿ ಎಲ್ಲರಿಗೂ ಎಲ್ಲ ಒಂದು ಮೀಟಿಂಗ್ ಅನ್ನ ಸೇರಿಸಿ ಎಲ್ಲರಿಗೂ ಪೂರ್ವಭಾವಿ ಸಿದ್ಧತೆಯನ್ನ ಮಾಡಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ದಿವಸ ಸೇವೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಹೆಚ್ಚು ಆದಲ್ಲಿ ಎರಡು ಜನ ಆಗ್ಬೋದು, 3 ಜನ ಆಗ್ಬೋದು, 5 ಜನ 10 ಜನ ಆಗ್ಬೋದು, ಅದು ಒಂದುಗೂಡ್ಕೊಂಡು ನಾವು ಈ ದಿವಸ ಮಾಡ್ತೀವಿ, ಈ ಕಾರ್ಯಕ್ರಮ ಇಂಥ ದಿವಸ ಡೇಟ್ ಕೊಟ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ನಿಬಂಧನೆಯನ್ನು ಮಾಡಿ ಎಲ್ಲರಿಗೂ ಒಂದೊಂದು ದಿವಸ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಹೀಗಾಗಿ ಯಾರೂ ಇಲ್ಲ ದಿವಸ ನಮ್ಮ ಟ್ರಸ್ಟ್ ಇದೆ, ಆ ಟ್ರಸ್ಟ್ ವತಿಯಿಂದಲೇ ನಾವು ಅದನ್ನ ಕಾರ್ಯಕ್ರಮವನ್ನು ಬಿಡೋದು ಬೇಡ, ಹೀಗೆ ಒಂದು ಕಾರ್ಯಕ್ರಮವನ್ನು ನಿಗದಿಸ್ಕೊಂಡು ಹೋಗುತ್ತೋ ಅಂತ ಹೇಳಿ ನಾನು ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿ ಈ ಮೀಟಿಂಗ್ ನಲ್ಲಿ ಪಾಸ್ ಮಾಡಿದೀನಿ. ಗ್ರಾಮದವ್ರನ್ನು ಕೂಡ ಇನ್ವೈಟ್ ಮಾಡ್ತೇನೆ ಅಂತ ಹೇಳಿ ನಾವು ಅಂದ್ಕೊಂಡಿದೀವಿ. ಅವ್ರನ್ನು ಕೂಡ ಕರೆಸಿ ಎಲ್ಲ ಇದು ಮಾಡ್ತೀವಿ. ಹಾಗಾಗಿ ಗ್ರಾಮ ಇದ್ದಾಗ ಮಾತ್ರ ಈ ಸಾಧ್ಯ. ಎಲ್ಲವೂ ಕಾರ್ಯಕ್ರಮ ಗ್ರಾಮ ಬಿಟ್ಟು ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಗ್ರಾಮ ಇದ್ರೆ ಟ್ರಸ್ಟ್ ಮಾಡೋದು. ಹಾಗಾಗಿ ನಾವು ನಮ್ಗಳು ಮಾಡ್ಕೊಂಡಿರ್ಬೋದು ವೈಷ್ಣವ ಸಂಘ, ಶ್ರೀ ವೈಷ್ಣವ ಸಂಘ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಅವ್ರಿಗೂ ಕಾರ್ಯಕ್ರಮವೆಲ್ಲ ತಿಳಿಸಿ ಕೊನೆಯ ದಿವಸ ಎಲ್ರಿಗೂ ಕೂಡ ಅವರಿಗೆ
ಕಾರ್ಯಕ್ರಮವನ್ನು ಕೊನೆ ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡೋಣ. ಏನೇ ತೊಂದರೆ ಇದ್ರೂ ಕೂಡ ಹೀಗೆ ಮುಂದುವರ್ಕೊಂಡು ಈ ಕಾರ್ಯಕ್ರಮ ಸಂಘದ ಜೊತೆಯಲ್ಲಿ ಚೆನ್ನಾಗಿ ಹೋಗೋಣ ಅನ್ನೋ ಒಂದು ಭಾವನೆ ಇದೆ. ಅಷ್ಟಕ್ಕೆ ನನ್ನ ಕಾರ್ಯಕ್ರಮವನ್ನು ಈ ಮಾತಿಗೆ ವಿರಾಮ ಕೊಡ್ತೀನಿ.